ನಮಸ್ಕಾರ ಎಲ್ರಿಗೂ, ಎಲ್ರು ಆರಾಮನ? ನನ್ನ ಕತೆ ನಿಮ್ಮ ಜೊತೆ. ಇವಾಗ ನಾವ್ ಎಲ್ಲಿದೀವಿ ಅಂದ್ರೆ ಕಾಸ್ಕೋದಲ್ಲಿ ಇದೀವಿ. ಈ ಮಳೆ ಒಂದ್ 3-4 ದಿನದಿಂದ ನಿಲ್ತಾನೆ ಇಲ್ಲ. ಏನು ಮಾಡಕ್ಕಾಗಲ್ಲ, ಶಾಪಿಂಗ್ ಮಾಡ್ಬೇಕು. ಬನ್ನಿ ನನ್ ಜೊತೆ ಇವತ್ತು ಕಾಸ್ಕೋದಲ್ಲಿ ಶಾಪಿಂಗ್ ಮಾಡೋರಂತೆ. Welcome to paradise. ನೋಡಿ, ಇಲ್ಲಿ ಇದೆ ಎಂಟ್ರೆನ್ಸ್ ಕಾಸ್ಕೋದು. ಹೇಗಿದೆ ನೋಡಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಕಾಸ್ಕೋ ಅಂದ್ರೆ ಇದೊಂದು ಹೋಲ್ಸೇಲ್ ಶಾಪ್ ತರ. ಮೋಸ್ಟ್ಲಿ ಇಂಡಿಯಾದಲ್ಲಿ ಮೆಟ್ರೋ ತರ ಎಲ್ಲಾ ಐಟಮ್ಸ್ ಇರುತ್ತೆ ಹೋಲ್ಸೇಲ್. ಇದು ದೊಡ್ಡ ಫ್ಯಾಮಿಲಿ ಇದ್ರೆ ಕೆನಡಾದಲ್ಲಿ ಇಲ್ಲಿಂದ ತಗೊಂಡ್ ಹೋದ್ರೆ ಗ್ರಾಸರೀಸ್ ಎಲ್ಲ ನಿಮ್ಗೆ ತುಂಬಾ ಕಾಸ್ಟ್ ಸೇವಿಂಗ್ ಆಗುತ್ತೆ. ಅದಕ್ಕೆ ಎಲ್ಲ ಇಲ್ಲಿ ಬರ್ತಾರೆ. ಓಕೆ, ಯಾರ್ಯಾರು ಐಫೋನ್ ಲವರ್ಸ್ ಇದ್ರೆ ಇಂಡಿಯಾದಲ್ಲಿ ನಿಮ್ಗೊಂದು ಎಕ್ಸೈಟಿಂಗ್ ಫೋನ್ ತೋರಿಸ್ತೀನಿ ನೋಡಿ. ಆರೆಂಜ್ ಯಾವ್ದಿದು? ಐಫೋನ್ 17 Pro. ಸೊ ಎಷ್ಟಿದೆ ಗೊತ್ತಾ ಇಲ್ಲಿ? ನನಗೆ ಸ್ವಲ್ಪ ವಿಶೇಷವಾದ ಕೆಲಸವಿದೆ, ಹೋಗಿ ಬರಬೇನು. 1589 ಅಂದ್ರೆ ಆಲ್ಮೋಸ್ಟ್ 1 lakh ಗಿಂತ ಸ್ವಲ್ಪ ಕಡಿಮೆ ಇದೆ. ಇದು ನೋಡಿ, ವಾಚಸ್ ಎಲ್ಲ ಹೆಂಗಿದೆ, ಎಕ್ಸೈಟಿಂಗ್ ಆಗಿದೆ ಅಲ್ಲ. ಇದು ಯಾವ್ದಿದು? ಅಲ್ಟ್ರಾ 3, ಆಲ್ಮೋಸ್ಟ್ 70,000 ಇದೆ ಇಂಡಿಯನ್ ಕರೆನ್ಸಿಯಲ್ಲಿ. ಆಪಲ್ ಐಮ್ಯಾಕ್ ಹೆಂಗಿದೆ, ಚೆನ್ನಾಗಿದೆಯಾ? 2189 ಇದೆ. ಮತ್ತೆ ಇಲ್ಲಿ ನೋಡಿ ಮ್ಯಾಕ್ ಬಾಕ್ಸ್ ಚೆನ್ನಾಗಿದೆ ಅಲ್ವಾ? ಸೊ ಒಂದು ಕ್ವಿಕ್ ಗ್ಲಾನ್ಸ್ ಕೊಡ್ತೀನಿ. ಸ್ಯಾಮ್ಸಂಗ್, ಮೈಕ್ರೋಸಾಫ್ಟ್, ಆಮೇಲೆ ಇಂಟೆಲ್ ಏನೇನೋ ಇದೆ. ಜ್ಯುವೆಲರೀಸ್ ಎಲ್ಲ ನೋಡಿ ಹೆಂಗಿದೆ. ವಾಚಸ್ ನೋಡಿ ಹೆಂಗಿದೆ. ಯಾರಿಗಾದ್ರೂ ಯಾವ್ದಾದ್ರು ವಾಚ್ ಬೇಕಂದ್ರೆ ಹೇಳಿ, ತಗೋಬರೋಣ. ಎವ್ರಿಥಿಂಗ್ ಈಸ್ ಅಬೌಟ್ ವಿಂಟರ್. ಇಲ್ಲಿ ಪ್ರತಿ ಒಂದು ಕೂಡ ವಿಂಟರ್ಗೆನೆ ಅಂತಾನೆ ಬಟ್ಟೆಗಳನ್ನ ಸ್ಟಾಕ್ ಅಪ್ ಮಾಡ್ಬಿಟ್ಟಿದ್ದಾರೆ ಫುಲ್. ಇಲ್ಲಿ ಏನ್ ಗೊತ್ತಾ, ಇದು ಫ್ರೀ ಸ್ಯಾಂಪಲ್ಸ್ ಕೊಡ್ತಾರೆ ಕಾಸ್ಕೋದಲ್ಲಿ. ಅದನ್ನ ಟ್ರೈ ಮಾಡ್ತಾ ಇದೀನಿ ಹೆಂಗಿದೆ ಅಂತ. 0 ಆಲ್ಕೋಹಾಲ್ ಹೆಂಗಿದೆ, ಸೋಡಾ ಕುಡ್ದಂಗಿದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವಾಗ ನಮ್ ಇಂಡಿಯನ್ಸ್ ಫೇವ್ರೆಟ್ ಫುಡ್ ಏನ್ ಹೇಳಿ? ಸೊ ಈ ತರ ದೊಡ್ಡ ದೊಡ್ಡ ಪ್ಯಾಕ್ಗಳು ಇರುತ್ತೆ. ಆಲ್ಮೋಸ್ಟ್ ಒಂದು 1.36 kg, 1100 rupees. ಆಯ್ತು, ಆಮೇಲೆ ವಾಲ್ನಟ್ಸ್ ಇದು. ಸೊ ವಾಲ್ನಟ್ಸ್ ಪ್ರೈಸ್ ಎಷ್ಟಂದ್ರೆ ಆಲ್ಮೋಸ್ಟ್ 1200 ರೂಪಾಯಿ ಕೆಜಿ. ಇದೆಲ್ಲ 1 kg 36 ಗ್ರಾಮ್ ಮಾಡಿರ್ತಾರೆ ಮೋಸ್ಟ್ ಪ್ರಾಬಬ್ಲಿ ಈ ತರ ಪ್ಯಾಕ್ಗಳೆಲ್ಲ. ಪೇಕನ್ ನಟ್ಸ್, ಸ್ಲೈಸ್ ಆಲ್ಮಂಡ್ಸ್. ಸೊ ಮೋಸ್ಟ್ಲಿ ನನ್ನ ಫ್ರೆಂಡ್ ಇದ್ದಾಳೆ, ತುಂಬಾ ಚೆನ್ನಾಗಿ ಬೇಕ್ ಮಾಡ್ತಾಳೆ. ಅವಳು ಇದನ್ನ ಜಾಸ್ತಿ ಇಟ್ಕೊಂಡಿರ್ತಾಳೆ ಅದಕ್ಕೆ ಡೆಕೋರೇಟ್ ಮಾಡಕ್ಕೆ. ಇದು ಐ ಥಿಂಕ್ ಹೇಸಲ್ ನಟ್ಸ್ ಇಂಡಿಯಾದಲ್ಲಿ ಸಿಗುತ್ತಾ ನಂಗೆ ಗೊತ್ತಿಲ್ಲ. ಸಿಗತ್ತೆ, ಇಂಡಿಯಾದಲ್ಲಿ ಯೂಸ್ ಮಾಡ್ತಾರೆ. ಎಕ್ಸ್ಪೆನ್ಸಿವ್ ಇಲ್ಲಿ ಎಕ್ಸ್ಪೆನ್ಸಿವ್ ಅಲ್ಲ. ಇದು ಆಲ್ಮೋಸ್ಟ್ $15 1 kgಗೆ, ಅಂದ್ರೆ 1000 ರೂಪಾಯಿ. ಮೋಸ್ಟ್ಲಿ ಇಂಡಿಯಾದಲ್ಲಿ ಎಕ್ಸ್ಪೆನ್ಸಿವ್ ಇರುತ್ತೆ. 150 ರೂಪಾಯಿ ನಮಗೆ ಇಂಡಿಯನ್ಸಿಗೆ ತೆಂಗಿನಕಾಯಿ ಸಿಗಲ್ಲ. ಸೊ ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಅಂದ್ರೆ ಶ್ರೆಡೆಡ್ ಕೊಕೊನಟ್. ನಮ್ಮೆಲ್ಲರೂ ಸೇವಿಯರ್ ಫಾರಿನ್ ಅಲ್ಲಿ. ಹೌದು. ಸೊ ಎಷ್ಟಿದೆ ಅದಕ್ಕೆ ಅಂದ್ರೆ ಆಲ್ಮೋಸ್ಟ್ 1300 ರೂಪಾಯಿ ಇದೆ. ಇವತ್ತು ಚಾಕ್ಲೇಟ್ಸ್ ತೋರಿಸ್ತಾ ಹೋದ್ರೆ ಇವತ್ತು ಎಲ್ಲ ಮುಗಿಯಲ್ಲ. ಸೊ ಇದೆಲ್ಲ ಮಸಾಲ ಐಟಮ್ಗಳು. ಏನಯ್ಯ, ಜ್ಯೂಸ್ ಕುಡಿತೇನೆಯಾ? ತುಂಬಾ ಸೆಕೆ. ನಿಮ್ಮ ಅಪ್ಪ ಕೊಡ್ತಾನೆ. ಚಿಲ್ಲಿ ಅಂಡ್ ಪೆಪ್ರಿಕಾ ಅಂದ್ರೆ ಇದು ಮೋಸ್ಟ್ಲಿ ಚಿಲ್ಲಿ ಪೌಡ್ರು. ನಾವ್ ಇವಾಗ ಹೋಗ್ತಾ ಇರೋದು ಡೈರಿ ಸೆಕ್ಷನ್ಗೆ. ಇದೆಲ್ಲ ಕೋಕ್, ಕೆನಡಿಯನ್ಸ್ ಪ್ರಾಣ ಇದೆಲ್ಲ. ಯಾಕಂದ್ರೆ ಅವ್ರು ತುಂಬಾ ಯೂಸ್ ಮಾಡ್ತಾರೆ ಇದನ್ನೆಲ್ಲ. ನೋಡಿ ಇಲ್ಲಿ ವಾಟರ್ ಬಾಟಲ್ಸ್ಗಳು. ಸೊ ನಾವಿವಾಗ ಹೋಗ್ತಾ ಇರೋದು ಎಲ್ಲಿಗಂದ್ರೆ ಮಿಲ್ಕ್ ಸೆಕ್ಷನ್. ಈಗ ಇದನ್ನ ತೋರಿಸ್ಲೇಬೇಕು, ಕೆನಡಿಯನ್ಸ್ ಎಲ್ಲ ಹೆಂಗೆ ಹಾಲು ಯೂಸ್ ಮಾಡ್ತಾರಂತ. ಸೊ 1% ಇಲ್ಲಿ ನೋಡಿ, 2% ಅಂದ್ರೆ 2% ಪಾರ್ಷಿಯಲಿ ಸ್ಕಿಮ್ ಮಿಲ್ಕ್ ಅಂತ ಇರುತ್ತೆ. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು 3.25. ಮೋಸ್ಟ್ಲಿ ಇದು ಹೆಂಗ್ ಗೊತ್ತಾ, ನಮ್ಮೂರಲ್ಲಿ ಹಾಲಿರುತ್ತಲ್ಲ
ನಾವು ಯೂಸ್ ಮಾಡ್ತೀವಲ್ಲ ಹಸು ಹಾಲು ಅಷ್ಟು ತಿಕ್ಕಾಗಿರುತ್ತೆ ಇದು. ಸೊ ನಾನು 3.25 ಯೂಸ್ ಮಾಡೋದು. ಇದೆಲ್ಲ ತುಂಬಾ ಡಯಟ್ ಕಾನ್ಶಿಯಸ್ ಇರೋರ್ಗೆ 0% ಸ್ಕಿಮ್ ಮಿಲ್ಕ್ ಇದೆಲ್ಲ ಡಯಟ್ ಕಾನ್ಶಿಯಸ್ ಇರುತ್ತಲ್ಲ 1% ಅವರೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ಅದು ಬಿಟ್ರೆ ಇದೆಲ್ಲ ಬಟರ್ಗಳು ನೋಡಿ, ಬಟರ್ ಎಲ್ಲ ಇದೆ, ಸಾಲ್ಟೆಡ್ ಅನ್ಸಾಲ್ಟೆಡ್ ಅಂತ ಎಲ್ಲ ಇರುತ್ತೆ ಇಲ್ಲಿ ಬಟರ್ಸ್. ಇದೆಲ್ಲ ಬಂದ್ಬಿಟ್ಟು ಕ್ರೀಮ್ಗಳು. ಅದು ಬಿಟ್ರೆ ಇದೆಲ್ಲ ಹಾಲಲ್ಲೇ ಟೂ ಮೆನಿ ವೆರೈಟೀಸ್ ಇರುತ್ತೆ. ಇದು ಬಂದ್ಬಿಟ್ಟು ಆರ್ಗ್ಯಾನಿಕ್ ಹಾಲು. ನಾನು ಇದೇ ಯೂಸ್ ಮಾಡೋದು. ಲೆಟ್ ಮಿ ಟೇಕ್ ಒನ್. ಮನೇಲಿ ಹಾಲು ಖಾಲಿ ಆಗ್ಬಿಟ್ಟಿತ್ತು, ಹಾಲು ತಗೊಳ್ತೀನಿ. ಇದೇನಪ್ಪಾ ಅಂದ್ರೆ ಚಾಕ್ಲೇಟ್ ಪಾರ್ಷಿಯಲಿ ಸ್ಕಿಮ್ ಮಿಲ್ಕ್. ಆಯ್ತು ಆಮೇಲೆ ಇದೆಲ್ಲ ಏನ್ ಗೊತ್ತಾ, ಕಾಫಿ ಪೌಡರ್ ಸೆಕ್ಷನ್ ನಮ್ಮ ಫೇವ್ರೆಟ್. ಸೊ ಆದರೆ ಇವ್ರ ದೇಶದಲ್ಲಿ ಕಾಫಿ ಪೌಡರ್ ನಮ್ಮ ದೇಶದ ಥರ ಅಲ್ಲ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಬಾಕ್ಸ್ ನೋಡಿ ಏನಾದರೂ ಕಾಫಿ ಪೌಡ್ರ್ ತೊಗೊಂಡೋದ್ರೆ ಮನೆಗೆ ಅಷ್ಟೇ ಮುಗಿದ ಕತೆ. ಸೊ ನಾನು ಯಾವಾಗ್ಲೂ ಇಂಡಿಯನ್ ಸ್ಟೋರಲ್ಲೇ ಕಾಫಿ ಪೌಡ್ರ್ ತೊಗೊಂಬರೋದು. ಬಟ್ ಸ್ಟಿಲ್ ನೋಡಿ ಅವ್ರ ಕಾಫಿ ಪೌಡರ್ಸ್ ಎಷ್ಟಿದೆ ಗೊತ್ತಾ, ವೆರೈಟೀಸ್ ಅಂದರೆ ಅವರು ನನಗೆ ಗೊತ್ತಿಲ್ಲ ಇವ್ರು ಕಾಫಿ ಲವರ್ಸ್ ಅಥವಾ ಈ ಥರ ವೆರೈಟೀಸ್ನ ಡಿಪೆಂಡ್ಸ್ ಆನ್ ಪರ್ಸನ್ ಇಂಟ್ರೆಸ್ಟ್ ಮೇಲೆ ಮಾಡಿದಾರ ಅಂತ. ಸ್ಟಿಲ್ ತುಂಬ ಇದೆ ಇವ್ರದ್ದು. ಇವರೆಲ್ಲ ಮಷಿನ್ ಜಾಸ್ತಿ ಯೂಸ್ ಮಾಡೋದು ಕಾಫಿ ಮಾಡೋಕ್ಕೆ. ಆಮೇಲೆ ಬ್ಲ್ಯಾಕ್ ಕಾಫಿನೇ ಜಾಸ್ತಿ ಕುಡಿತಾರೆ ಇವರು ನಾನು ನೋಡ್ದಂಗೆ. ಸೊ ಇದು ಸ್ಪೆಷಾಲಿಟಿನಾ? ಇಲ್ಲಿ ನೋಡಿ, ಇದು ಕೆನಡಿಯನ್ಸ್ ಅವರ ಪ್ರಾಣ ಫ್ರೋಸನ್ ಫುಡ್ಗಳು. ಸೊ ಕ್ಲೋಸ್ ಅಪ್ ಅಲ್ಲಿ ನೋಡಿ, ಇದನ್ನ ಯಾಕಣ್ಣ ತೆಗಿತಾ ಇದ್ಯಾ? ನೆನ್ನೆ ಮೊನ್ನೆ ಅಳಸಲು. ಇದೆಲ್ಲ ರೆಡಿ ಫುಡ್, ಮನೆಗೆ ತಗೊಂಡೋಗೋದು ಬಿಸಿ ಮಾಡ್ಕೊಂಡು ತಿನ್ನೋ ತರ ಫುಡ್ಸ್ ಇದೆಲ್ಲ. ಸೊ ನೋಡಿ ಇಲ್ಲೆಲ್ಲ ಇದೆ. ಇವರೆಲ್ಲ ತುಂಬಾ ಯಾರು ಅಡ್ಗೆ ಮಾಡಿ ಕೈ ಎಲ್ಲ ಕೊಳೆ ಮಾಡ್ಕೊಳಲ್ಲ ಇವರು, ತುಂಬಾ ಫ್ರೋಸನ್ ಫುಡ್ಸ್ ತಿಂತಾರೆ. ಸೊ ಈ ತರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ, ಇದನ್ನೆಲ್ಲ ತಗೊಂಡೋಗಿ ಮನೆಗೆ ಮಾಡ್ಕೊಳ್ತಾರೆ. ಇದನ್ನ ನಾಯಿನೂ ತಿನ್ನಲ್ಲ. ತರಕಾರಿ ಸೆಕ್ಷನ್ಗಳು. ಸೊ ನೋಡಿ ಈ ತರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಫ್ರೂಟ್ಸು ಎಲ್ಲ, ಬನಾನಾ ನೋಡಿ ಎಷ್ಟಿದೆ, ಈ ತರ ಎಲ್ಲ ಇಟ್ಟಿರ್ತಾರೆ. ಇದೆಲ್ಲ ವೆಜಿಟೇಬಲ್ಸು, ಆನಿಯನ್ನು ಬ್ಯಾಗ್ಸ್ ಅಲ್ಲೆಲ್ಲ ಇಟ್ಟಿರ್ತಾರೆ. ಸೊ ನೀವು ತಗೊಂಡೋಗೋದು. ಪರ್ ಬ್ಯಾಗ್ಗೆ ಇಷ್ಟು ಅಂತ ಪ್ರೈಸ್ ಕೂಡ ಹಾಕಿರ್ತಾರೆ. ನೋಡಿ ಬೆಲ್ ಪೆಪ್ಪರ್ಗಳು, ಕುಕುಂಬರ್ ನೋಡಿ ಸಾಲಡ್ ಮಾಡಿ ಇಟ್ಟಿದ್ದಾರೆ ಟ್ರೈ ಮಾಡಕ್ಕೆ. ಥ್ಯಾಂಕ್ ಯು. ಇವತ್ತಿನ ಸ್ಪೆಷಲ್ ಒಂದು ಇದೆ ಕಣ್ಣ, ಯುವ ದೋಪು. ಇದು ನಮ್ಮ ಓಮಿ ಫೇವ್ರೇಟ್ ಕಾರ್ಸ್. ಓಮಿ ವಿ ಆರ್ ನಾಟ್ ಸಪೋಸ್ ಟು ಬೈ, ಯಾಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅದಕ್ಕೆ. ಇವಾಗ ನೋಡಿ ನಮ್ಮ ಓಮಿನ ಇಲ್ಲಿಂದ ವಾಪಸ್ ಕರ್ಕೊಂಡು ಹೋಗೋದಿದೆಯಲ್ಲ, ಅದೇ ದೊಡ್ಡ ಚಾಲೆಂಜ್ ನಂಗೆ ಇವಾಗ. ಪ್ರೈಸ್ ನೋಡಿ ಇದೆಲ್ಲ ಹೇಗಿದೆ, ತುಂಬಾ ಚೆನ್ನಾಗಿರುತ್ತೆ ಕಾರ್ಗಳು. ಬಟ್ ತುಂಬಾ ಪ್ರೈಸಿ ಆಗೂ ಇರುತ್ತೆ. ಅದೆಲ್ಲ ಗೊತ್ತಿಲ್ಲ ಎಷ್ಟು ಪ್ರೈಸ್ ಅಂತ. ನಾವೆಲ್ಲಿದೀವಿ ಅಂದ್ರೆ ಸೆಲ್ಫ್ ಕೇರ್ ಸೆಕ್ಷನ್ ಅಲ್ಲಿ ಇದೀವಿ. ನೋಡಿ ಈ ತರ ಇದನ್ನ ಏನಾದ್ರು ಫೇಸ್ ವಾಶ್ ಗಳೆಲ್ಲ ಮಾಡಿಟ್ಟಿರ್ತಾರೆ ಇಷ್ಟಪ್ಪ. ಇದನ್ನ ತಗೊಂಡ್ರೆ ಮೋಸ್ಟ್ಲಿ 1 year ಯೂಸ್ ಮಾಡ್ಬೋದು, ಮೋರ್ ದೆನ್ ಅ ಇಯರ್ ಆಕ್ಚುಲಿ. ಈ ತರ ಇಟ್ಟಿರ್ತಾರೆ ಸೋಪ್ಸ್ ಎಲ್ಲ. ಸೊ ಇದು ಮೋಸ್ಟ್ಲಿ ನೀವು ತಗೊಂಡೋದ್ಮೇಲೆ 1 ವರ್ಷ ಸೋಪನ್ನೇ ತಗೊಳೋದ್ರ ಬಗ್ಗೆ ಯೋಚನೆನೂ ಕೂಡ ಮಾಡಂಗಿಲ್ಲ. ನಾನೇ ತೆಗಿತೀನಿ ಇವಾಗ. ಸೊ ಇದು ನೋಡಿದೆ, ನನ್ನ ಫ್ರೆಂಡ್ ಹೇಳಿದ್ರು ಕೊನೆಗೂ ಇದು ಏನಂತಾರೆ ಅಂತ. ರೇಸರ್ ತಾನೇ, ಮರ್ತೋಗ್ಬಿಟ್ಟಿತ್ತು ಆ್ಯಕ್ಚುಲಿ. ಸೊ ಇದೆಲ್ಲ ಸೆಲ್ಫ್ ಕೇರ್ ಸೆಕ್ಷನ್ನು, ಫಾರ್ಮಸಿ ಇದೆ ಅಲ್ಲಿ. ಹೋಗ್ತಾ ಇದ್ರೆ ಮುಗಿಯೋದೇ ಇಲ್ಲ ಇದು. ಸೊ ಇವಾಗ ಇಲ್ಲಿ ನಿಲ್ಲಿಸ್ಬಿಡ್ತೀನಿ. ಇದೆಲ್ಲ ಏನಂತ ಗೊತ್ತಾಯ್ತಾ, ವೈಟಮಿನ್ಸ್ ನೋಡಿ ಇಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಾಕ್ಸ್ಗಳಿರುತ್ತೆ ವೈಟಮಿನ್ಸ್ಗಳು. ಇದು ವೈಟಮಿನ್ಸ್ಗಳ ಸಾಮ್ರಾಜ್ಯ. ನಾನು ಇಂಡಿಯಾದಲ್ಲಿ ಇದ್ದಾಗ ವೈಟಮಿನ್ಸ್ ಡೆಫಿಷಿಯನ್ಸಿಯಿಂದ ಕಾಯಿಲೆಗಳು ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಕೂಡ ನಂಗೆ ಗೊತ್ತಿರಲಿಲ್ಲ. ಬಟ್ ಇಲ್ಲೆಲ್ಲ ವೈಟಮಿನ್ ಸಿ, ಆ್ಯಕ್ಚುಲಿ ನನಗೆ ವೈಟಮಿನ್ B12 ಡೆಫಿಷಿಯನ್ಸಿ ಇದೆ ಅಂತ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು. ಸೊ ನಾನು ಕೂಡ ವೈಟಮಿನ್ಸ್ ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕು. ಜ್ವರಕ್ಕೆ ನಮ್ಮಲ್ಲಿ ಪ್ಯಾರಾಸಿಟಮಲ್ ಥರ ಇಲ್ಲಿ ನೋಡಿ ಟೈನಾಯಿಲ್ ಅಂತ ಕರೀತಾರೆ ಇದನ್ನೆಲ್ಲ. ಅಶ್ವಗಂಧ ಏನಕ್ಕೆ ಯೂಸ್ ಮಾಡ್ತಾರೆ ಅಶ್ವಗಂಧನ, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ. ಏನೇನೋ ಇದೆ, ನನಗಿದೆಲ್ಲ ಏನು ಅಂತಲೂ ಕೂಡ ಗೊತ್ತಿಲ್ಲ. ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡಿ ಇವೆಲ್ಲ ಮಾಯ್ಶ್ಚರೈಸಿಂಗ್ ಕ್ರೀಮ್ಸ್ಗಳು. ಮಾಯ್ಶ್ಚರೈಸಿಂಗ್ ಎಲ್ಲ ಇಲ್ಲೊಂದು 50 ವೆರೈಟಿ ಇದೆ. ಇದೆಲ್ಲ ಕಿಡ್ಸ್ದು ಹಗ್ಗೀಸು, ಪುಲ್ಲಪ್ಸು,
ಎಲ್ಲ ಡೈಪರ್ ಅಲ್ಲಿ ಎಷ್ಟು ವೆರೈಟೀಸ್ ಇದೆ ನೋಡಿ. ಇಲ್ಲಿ ಒಂದ್ಸಲ ಮಗುಗೆ ಹುಟ್ಟಿದ ದಿನದಿಂದ ಡೈಪರ್ ಹಾಕ್ತಾನೆ ಇರ್ತಾರೆ. ಅದು 3 ವರ್ಷ ಆಗೋ ಅಷ್ಟರಲ್ಲಿ ಡೈಪರ್ ಅನ್ನ ಬಿಡ್ಸೋದು ಕೂಡ ಒಂದು ಆಕ್ಟಿವಿಟಿ ಇಲ್ಲಿ. ಅದು ಒಂದು ಟಫೆಸ್ಟ್ ಜಾಬ್ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಇದೆ ನೋಡಿ, ಕಿಡ್ಸಿಗೆ ಇದು ಕಿಡ್ಸ್ ಸೆಕ್ಷನ್ ಏನೇನೋ ಇರುತ್ತೆ. ಆಮೇಲೆ ಹೆಣ್ಮಕ್ಳು ಸೆಕ್ಷನ್ ಕೂಡ. ಇಲ್ಲಿ ನೋಡಿ ಇಂಡಿಯನ್ಸ್ ನಾವೇನ್ ತಗೊಳ್ತೀವಿ ಅಂತ ಕಾಸ್ಟ್ಗೆ ಹೋಗಿ ಬಂದು. ಹೌದು, ನಾವೆಲ್ಲೋದ್ರೂ ಇಂಡಿಯನ್ ಐಟಮೇ ಹುಡ್ಕೋದು. ಯಾವಾಗ ಮಾಡ್ತಿದ್ದೀರಾ? ಸಂಜೆನೆ ಮಾಡ್ಬಿಟ್ಟು ತಿನ್ಬಿಡ್ತೀವಿ ನಾವು. ನೀವ್ ಹೇಳಿ ಅಣ್ಣ, ಏನೇನ್ ತಗೊಂಡಿದ್ದೀರಾ? ಹಾಲು, ಮೊಟ್ಟೆ, ಬೆಣ್ಣೆ, ಮೊಸರು, ಅಷ್ಟೇ. ಹಣ್ಣು, ಕೇಕು. ಸೂಪರ್. ಹಂಗಾದ್ರೆ ನಾವ್ ಇದನ್ ಬಿಟ್ಟು ಬೇರೆ ಏನು ತಗೊಳಲ್ಲ ಕಾಸ್ಟ್ಕೋದಲ್ಲಿ. ಎಂತ ಪ್ರಾಸೆಸ್ಡ್ ಫುಡ್ ಇದ್ರು ನಾವ್ ಅದನ್ನ ಮುಟ್ಟಕ್ ಹೋಗಲ್ಲ. ಬಟ್ ಕೇಕ್ ನೋಡಿದ್ರಂತೂ ಸುಮ್ನೆನೆ ಇರಲ್ಲ. ಕೊನೆಯದಾಗಿ ಇದು ಬಿಲ್ಲಿಂಗ್ ಸೆಕ್ಷನ್. ನಾವೆಲ್ಲ ಬಿಲ್ಲಿಂಗ್ ಸೆಕ್ಷನ್ ಅಲ್ಲಿ ಇದೀವಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನಮ್ದೇ ಅತ್ಯಂತ ಕಡಿಮೆ ಐಟಮ್ ಇರೋ ಕಾರ್ಟು. ಬಿಕಾಸ್ ಇಲ್ಲಿ ಈ ಫುಲ್ ಕಾರ್ಟ್ ನ ತುಂಬಿಡ್ತಾರೆ ನೋಡಿ. ಒಬ್ರು ಇಷ್ಟು ಐಟಮ್ ತಗೊಂಡ್ ಹೋಗ್ತಾ ಇದಾರೆ ಅಂತ ಫುಲ್ ಕಾರ್ಟ್ ನ ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ. ಈ ತರಾನೇ ತಗೊಂಡ್ ಹೋಗೋದಕ್ಕೆ ಇಲ್ಲಿ ಎಲ್ಲಾರು ಐಟಮ್ಸ್ ನೋಡಿ. ಇಲ್ಲಿ ಯಾರೋ ಒಬ್ರು ಎಷ್ಟು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಇಲ್ಲೆಲ್ಲ ಇದೇ ತರ ಶಾಪಿಂಗ್ ಮಾಡೋದು. ತುಂಬಾ ಕಡಿಮೆ ತಗೊಳ್ಳೋರೆಲ್ಲ ತುಂಬಾ ರೇರು. ನೋಡಿ ಇಲ್ಲಿ ಹೆಂಗ್ ಶಾಪಿಂಗ್ ಮಾಡ್ಕೊಂಡು ಕಾರ್ಟ್ ತಳ್ಕೊಂಡು ಹೋಗ್ತಾ ಇರ್ತಾರೆ. ಫೈನಲಿ ಇಷ್ಟೇ ಶಾಪಿಂಗ್ ಮಾಡ್ಕೊಂಡು ಕಾಸ್ಟ್ಕೋಯಿಂದ ಆಚೆ ಹೋಗ್ತಾ ಇದೀವಿ. ಶಾಪಿಂಗ್ ಮಾಡಕ್ ಟಾಸ್ಕ್ ಅಲ್ಲ, ಮಕ್ಳ ಜೊತೆ ಶಾಪಿಂಗ್ ಮಾಡಕ್ ಟಾಸ್ಕ್. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಮತ್ತೆ. ಬಾಯ್.